ವೀಕ್ಷಕರೇ, ಅದು 1870 ಇಸ್ವಿ ಅಂದ್ರೆ ಇಲ್ಲಿಂದ ಸುಮಾರು 155 ವರ್ಷಗಳ ಹಿಂದೆ. ಆಗ ಬೆಂಗಾಲ್ನ ಬೀದಿ ಬೀದಿಗಳಲ್ಲಿ ಜನ ಪ್ರತಿನಿತ್ಯ ಓಡಾಟಗಳಿಗೆ ಟಾಂಗವನ್ನ ಬಳಸ್ತಾ ಇದ್ರು. ಪ್ರತಿಯೊಬ್ಬರ ಮನೆ ಕತ್ಲಾದರೆ ಸಾಕು ಲ್ಯಾಟಿನ್ ದೀಪಗಳು ಬೆಳಗ್ತಾ ಇದ್ವು. ನಾವು ಇವತ್ತು ಬಳಸುವಂತ ಎಲೆಕ್ಟ್ರಾನಿಕ್ ಉಪಕರಣಗಳಾದಂತ ಆಂಡ್ರಾಯ್ಡ್ ಮೊಬೈಲ್, ಎಲ್ಇಡಿ ಟಿವಿ, ಮಿಕ್ಸರ್ ಗ್ರೈಂಡರ್, ಸಿಸಿಟಿವಿ ಇವೆಲ್ಲ ಏನು ಅಂತಾನೂ ಕೂಡ ಆಗ ಸಾಮಾನ್ಯ ಜನಕ್ಕೆ ಗೊತ್ತಿರಲಿಲ್ಲ. ನಮ್ಗೆ ಈಗ ಸಿಗುವಷ್ಟು ವೈದ್ಯಕೀಯ ಸೌಲಭ್ಯಗಳು ಕೂಡ ಆಗಿನ ಕಾಲದಲ್ಲಿ ಇರಲಿಲ್ಲ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು, ಫೋರೆನ್ಸಿಕ್ ಲ್ಯಾಬ್ ಅನ್ನೋದು ಏನು ಅಂತಾನೆ ಗೊತ್ತಿರಲಿಲ್ಲ. ಇದಕ್ಕಿಂತ ವಿಚಿತ್ರ ಅಂದ್ರೆ ಸರಣಿ ಹಂತಕ ಅನ್ನುವಂತ ಪದನೆ ಆಗ ಜನ ಕೇಳಿರ್ಲಿಲ್ಲ. ಆದ್ರೆ ಕೋಲ್ಕತ್ತಾದ ಮನಿತ್ಕಾಲ ಎಂಬ ಸ್ಥಳದಲ್ಲಿನ ಈ ಒಂದು ಪಾಳು ಬಿದ್ದಿದಂತ ಮನೆಯಿಂದ ಇಡೀ ಭಾರತ ಕ್ರೈಮ್ ಇತಿಹಾಸದಲ್ಲಿ ಮೊದಲ ಮಹಿಳಾ ಸರಣಿ ಹಂತಕಿ ಹುಟ್ಕೊಂಡಿದ್ಲು. ವೀಕ್ಷಕರೇ, ಈ ಒಂದು ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಒಂದು ಕೆರೆ, ಒಂದು ಮುಖವಾಡ, ಮತ್ತೆ ಪದೇ ಪದೇ ಕೇಳಿ ಬರ್ತದಂತ ಆ ಒಂದು ಮಾತು ಅದೇನಪ್ಪ ಅಂದ್ರೆ ಬಾಬಾ ಹತ್ರ ಹೋಗು, ಅವರು ನಿನ್ನ ಎಲ್ಲಾ ಸಮಸ್ಯೆಗಳನ್ನು ಕೂಡ ಪರಿಹರಿಸ್ತಾರೆ ಅಂತ. ಆದ್ರೆ ಆ ಬಾಬಾ ಹತ್ರ ಹೋದಂತ ಎಷ್ಟೋ ಮಹಿಳೆಯರು ಯಾವತ್ಗೂ ವಾಪಸ್ ಬರ್ಲೇ ಇಲ್ಲ. ಈಕೆ ಟಾರ್ಗೆಟ್ ಮಾಡ್ತಾ ಇದ್ದದ್ದು ದುಃಖದಲ್ಲಿದ್ದಂತ ಮತ್ತು ಕುಗ್ಗಿ ಹೋಗಿ ಒಂಟಿತನದಲ್ಲಿ ಮತ್ತು ಕಷ್ಟದಲ್ಲಿ ಬಳಲ್ತಾ ಇದ್ದಂತ ಮಹಿಳೆಯರನ್ನ. ನಿಮ್ಮ ಕಷ್ಟ ಏನೇ ಇದ್ರೂ ಕೂಡ ಆ ಬಾಬಾ ಬಳಿ ಹೋಗಿ ನಿಮ್ಮೆಲ್ಲ ಕಷ್ಟಗಳು ಕೂಡ ತಕ್ಷಣ ಪರಿಹಾರ ಆಗ್ತವೆ ಅಂತ ಆಕೆ ಹೇಳಿ ನಂಬಿಸ್ತಾ ಇದ್ಲು. ಆಕೆ ಎಷ್ಟರ ಮಟ್ಟಿಗೆ ಅವರ ತಲೆಯನ್ನ ಕೆಡಿಸ್ತಾ ಇದ್ಲು ಅಂದ್ರೆ ಈ ತ್ರಿಲೋಕ್ಯ ಹೇಳೋದು ನಿಜ ಅಂತ ನಂಬಿ ಎಲ್ಲಾ ಮಹಿಳೆಯರು ಕೂಡ ಆಕೆ ಹೇಳಿದಂತ ಬಾಬಾ ಬಳಿ ಹೋಗ್ತಿದ್ರು. ಒಂದು ದಿನ ಸಂಜೆ ಆಕೆ ತನ್ನ ಸ್ನೇಹಿತೆಗೆ, ನೀನು ಬಾಬಾ ಬಳಿ ಹೋಗು, ನಿನ್ನ ಎಲ್ಲಾ ಸಮಸ್ಯೆಗಳು ಕೂಡ ತಕ್ಷಣ ಪರಿಹಾರ ಆಗ್ತವೆ ಅಂತ ಆಕೆಯನ್ನ ನಂಬಿಸಿ ಕರೆದುಕೊಂಡು ಹೋಗ್ತಾಳೆ. ನಂತರ ನಿನ್ನ ಸಮಸ್ಯೆ ಪರಿಹಾರ ಆಗ್ಬೇಕು ಅಂದ್ರೆ ನೀನು ಈ ಕೆರೆ ನೀರಲ್ಲಿ ಮುಳುಗಿ ಸ್ನಾನ ಮಾಡಬೇಕು ಅಂತ ಹೇಳಿದ್ಲು. ಈ ಒಂದು ಮಾತನ್ನ ಕೇಳದಂತ ಆ ಮಹಿಳೆ ಆಕೆ ಧರಿಸಿದಂತ ಬಟ್ಟೆ, ಆಭರಣ ಎಲ್ಲವನ್ನು ಕೂಡ ಬಿಚ್ಚಿ ದಡದಲ್ಲಿಟ್ಟು ಆ ಕೆರೆಯಲ್ಲಿ ಮುಳುಗೋದಕ್ಕೆ ಹೋಗ್ತಾಳೆ. ಆಕೆ ಮುಳುಗಿದ ತಕ್ಷಣನೇ ತ್ರಿಲೋಕ್ಯ ಹಿಂದೆಯಿಂದ ಬಂದು ಅವಳ ತಲೆಯನ್ನ ಹಿಡಿದು ಬಲವಾಗಿ ನೀರಲ್ಲಿ ಮುಳುಗಿಸ್ತಾ ಇದ್ಲು. ಹೀಗಾಗಿ ಕೆಲವೇ ನಿಮಿಷಗಳಲ್ಲಿ ಆ ಮಹಿಳೆಯ ಪ್ರಾಣ ಪಕ್ಷಿ ಹಾರ್ ಹೋಗಿತ್ತು. ನಂತರ ಆಕೆ ಆ ಸತ್ತ ಮಹಿಳೆಯ ಬಟ್ಟೆ, ಆಭರಣ ಎಲ್ಲವನ್ನು ಕೂಡ ತೆಗೆದುಕೊಂಡು ಏನು ಕೂಡ ಆಗೇ ಇಲ್ಲ ಅಂತ ಮತ್ತೆ ತನ್ಗೇನು ಕೂಡ ಗೊತ್ತೇ ಇಲ್ಲ ಎಂಬಂತೆ ಅಲ್ಲಿಂದ ಹೊರಡ್ತಾಳೆ. ವೀಕ್ಷಕರೇ, ಈಕೆನೆ ಭಾರತದ ಮೊದಲ ಮಹಿಳಾ ಸರಣಿ ಹಂತಕಿ. ಆದ್ರೆ ವೀಕ್ಷಕರೇ, ನೀವು ಇದುವರೆಗೂ ಕೇಳಿದ್ದು ಕೇವಲ ಈ ಒಂದು ಕಥೆಯ ಪ್ರಮುಖ ಭಾಗ ಮಾತ್ರ. ಆದ್ರೆ ನಿಜವಾದ ಕತೆ ಇದಕ್ಕಿಂತಲೂ ಕೂಡ ಹೆಚ್ಚು ಭೀಕರವಾಗಿದೆ. ಮತ್ತೆ ಈ ಒಂದು ಕಥೆಯಲ್ಲಿ ನೀವು ಊಹೆ ಕೂಡ ಮಾಡದಂತ ಟ್ವಿಸ್ಟ್ಗಳು ಕೂಡ ಇವೆ. ವೀಕ್ಷಕರೇ, ಈ ಒಂದು ಕತೆ ಶುರುವಾಗಿದ್ದು 1855ರಲ್ಲಿ. ಅದು ಪಶ್ಚಿಮ ಬಂಗಾಳದ ಒಂದು ಚಿಕ್ಕ ಹಳ್ಳಿ. ಅಲ್ಲಿಯ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಒಂದು ಮುದ್ದಾದ ಹೆಣ್ಮಗು ಜನಿಸುತ್ತೆ. ಆಕೆ ಹೆಸರು ತಾರಿಣಿ. ಆಕೆ ಬಾಲ್ಯದ ಜೀವನ ಎಲ್ಲಾ ಹೆಣ್ಮಕ್ಳಂತಾನೆ ಸಾಧಾರಣವಾಗಿನೇ ಇತ್ತು. ಆದ್ರೆ ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ಬಹುಬೇಗ ಮದುವೆ ಮಾಡ್ತಾ ಇದ್ರು. ಅದೇ ರೀತಿ ಈಕೆಗೂ ಆಕೆ ತನ್ನ 13ನೇ ವಯಸ್ಸಿಗೆ ಅವಳ ಮದುವೆಯ ಕುರಿತು ಮಾತುಕತೆಗಳು ಶುರುವಾದವು. ಆಕೆಗೆ ಇನ್ನು ಕೇವಲ 13 ವರ್ಷ ವಯಸ್ಸು. ಆದ್ರೆ ಆಕೆಗೆ ಮದುವೆ ಮಾಡೋದಕ್ಕೆ ಹುಡುಕ್ತಂತ ಆ ಹುಡುಗನ ವಯಸ್ಸನ್ನ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ. ಯಾಕೆಂದ್ರೆ ಆತನ ವಯಸ್ಸು 60 ವರ್ಷ. ಆಕೆಗೆ ಮದುವೆ ಮಾಡಬೇಕು ಅಂತ ಇದ್ದಂತ ಆ ವರ ಆಕೆಯ ತಾತನ ವಯಸ್ಸಿನವನು. ಆದ್ರೆ ಆತನ ಬಳಿ ಸಾಕಷ್ಟು ಹಣ ಇತ್ತು. ಈ ತಾರಿಣಿ ಈ ಮದುವೆ ವಿಚಾರದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಲಿಲ್ಲ. ಆಕೆ ಏನು ಕೂಡ ಮಾತನಾಡದೆ ಸುಮ್ಮನಿದ್ಲು. ಯಾಕೆಂದ್ರೆ ಆಕೆ ಬಳಿ ಯಾವುದೇ ಆಯ್ಕೆಗಳು ಇರ್ಲಿಲ್ಲ. ಹೀಗಾಗಿ ಆಕೆ ಮದುವೆಗೆ ಒಪ್ಕೊಳ್ಳೇಬೇಕಿತ್ತು. ನಂತರ ಸಾಂಪ್ರದಾಯಿಕವಾಗಿ ಅವಳ ಮದುವೆ ಕೂಡ ಆಗುತ್ತೆ. ಮದುವೆ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು ಅಂತ ತಿಳಿದುಕೊಳ್ಳುವಂತ ಸಮಯದಲ್ಲಿ ಒಂದು ದುರ್ಘಟನೆಯಲ್ಲಿ ನಡೆಯುತ್ತೆ. ಮದುವೆ ಆದಂತ 2 ವರ್ಷದಲ್ಲೇ ಆಕೆ ಗಂಡ ತೀರು ಹೋಗ್ತಾನೆ. ಈಗ ತಾರಿಣಿ ಕೇವಲ 15ನೇ ವಯಸ್ಸಲ್ಲಿಯೇ ವಿಧವೆಯಾಗಿದ್ಲು. ಆಕೆ ಒಬ್ಬ ಕೈದಿಯ ರೀತಿ ಜೀವಿಸ್ತಾ ಇದ್ಲು. ಆಕೆಗೆ ನೆಮ್ಮದಿ ಅನ್ನೋದೇ ಇರ್ಲಿಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವಳು ನಾಚಿಕೆ, ಅಪಮಾನ ಮತ್ತು ಒಂಟಿತನದ ನಡುವೆ ಬಂದಿಯಾಗಿದ್ಲು. ಅದೇ ಸಮಯದಲ್ಲಿ ಅವಳ ಜೀವನದಲ್ಲಿ ಒಬ್ಬ ಮಹಿಳೆಯ ಪ್ರವೇಶ ಆಗುತ್ತೆ. ಆ ಮಹಿಳೆಯಿಂದ ತಾರುಣಿಯ ಜೀವನನೇ ಬದಲಾಗುತ್ತೆ. ಹೌದು, ಆ ಮಹಿಳೆ ಮಾತುಗಳಲ್ಲಿ ಅಂತ ಶಕ್ತಿ ಇತ್ತು. ಆಕೆಯನ್ನ ನೋಡಿದ್ರೆ ಆಕೆಯಲ್ಲಿ ನಂಬಿಕೆಯನ್ನ ಹುಟ್ಟುವಂತ ಎಲ್ಲಾ ಗುಣಗಳು ಕೂಡ ಆಕೆಯಲ್ಲಿದ್ವು. ಆ ಮಹಿಳೆ ಈ ತಾರುಣಿಯ ನೋವನ್ನ ಅರ್ಥ ಮಾಡ್ಕೊಂಡ್ಲು. ನಿಧಾನವಾಗಿ ಅವಳಲ್ಲಿ ನಂಬಿಕೆಯನ್ನು ಕೂಡ ತುಂಬಿದ್ಲು. ಆದ್ರೆ ಇದೇ ಒಂದು ನಂಬಿಕೆ ಈ ತಾರುಣಿಯ ಜೀವನದಲ್ಲಿ ಒಂದು ದೊಡ್ಡ ಮುಳ್ಳಾಗಿ ಹೋಗುತ್ತೆ ಅಂತ ಆಕೆಗೆ ಗೊತ್ತಿರಲಿಲ್ಲ. ಆಕೆಗೆ ಪರಿಚಯ ಆದಂತ ಆ ಮಹಿಳೆ ಕೋಲ್ಕತ್ತಾಕ್ಕೆ ಬಾ, ಅಲ್ಲಿ ಕೆಲಸ ಸಿಗುತ್ತೆ, ಹೊಸ ಜೀವನ ಶುರುವಾಗುತ್ತೆ ಅಂತ ಹೇಳಿ ಆಕೆಯನ್ನ ನಂಬಿಸ್ತಾಳೆ. ವೀಕ್ಷಕರೇ, ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಏಜು ಇಂಥ ಟಾಪ್ ಶಾಪಿಂಗ್ ಸೈಟ್ ಗಳಲ್ಲಿ ಕೆಲವೊಂದ್ ಸಾರಿ ಲೈಟಿಂಗ್ ಡೀಲ್ಸ್ ಅನ್ನ ಬಿಡ್ತಾರೆ. ಈ ಲೈಟಿಂಗ್ ಡೀಲ್ಸ್ ಅಂದ್ರೆ ಎಲ್ಲಾ ಉತ್ಪನ್ನಗಳ ಬೆಲೆಗಳನ್ನ ಕಡಿಮೆ ಮಾಡಿ ಆಫರ್ ಗಳಲ್ಲಿ ಕಡಿಮೆ ರೇಟ್ಗೆ ಸೇಲ್ ಮಾಡ್ತಾರೆ. ಆದ್ರೆ ಇದು ತುಂಬಾ ಸಮಯ ಇರೋದಿಲ್ಲ. ಆದ್ರೆ ಸಮಸ್ಯೆ ಏನಂದ್ರೆ ಇದನ್ನ ಯಾವಾಗ ಬಿಡ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಬ್ಯುಸಿ ಲೈಫ್ ಅಲ್ಲಿ ನಾವು ಇವನ್ನೆಲ್ಲ ಮಿಸ್ ಮಾಡ್ತಾ ಇರ್ತೀವಿ. ಆದ್ರೆ ಈಗ ನೀವು ಚಿಂತಿಸಬೇಕಿಲ್ಲ. ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಏಜೋ ಸೇರಿದಂತೆ ಎಲ್ಲಾ ಪ್ರಮುಖ ಸೈಟ್ ಗಳಲ್ಲಿ ಆಗುವಂತ ಬೆಲೆ ಇಳಿಕೆಗಳನ್ನ SRM ಲೋಡ್ ಡೀಲ್ಸ್ ಟೆಲಿಗ್ರಾಮ್ ಚಾನಲ್ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ನೀವು ಈ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆದ್ರೆ ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಆಗ ನೀವು ನಿಮ್ಗೆ ಬೇಕಾದಂತ ಉತ್ಪನ್ನಗಳನ್ನ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಮತ್ತೆ ಆಗ್ತಾರ ಈಗಲೇ SRM ಲೋಡ್ ಡೀಲ್ಸ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಅದರ ವೀಕ್ಷಕರೇ, ಈಕೆ ಒಬ್ಬ ಲೈಂಗಿಕ ಕಾರ್ಯಕರ್ತೆ ತಂಡದ ಒಬ್ಬ ಸದಸ್ಯ ಆಗಿದ್ಲು. ಮತ್ತೆ ಈಕೆ ತಾರಿಣಿಯನ್ನ ನೇರವಾಗಿ ಕೋಲ್ಕತ್ತಾದ ಅತಿ ದೊಡ್ಡ ಕೆಂಪು ಪ್ರದೇಶ ಆದಂತ ಸೋನಗಾಚಿಗೆ ಮಾರಿದ್ಲು. ಈಗ ಆಕೆ ತಾರಿಣಿಯಲ್ಲ, ಆಕೆ ಹೆಸರು ತ್ರಿಲೋಕ್ಯ ಆಗಿ ಬದಲಾಗಿತ್ತು. 1868ರಲ್ಲಿ ಈ ತ್ರಿಲೋಕ್ಯ ಸುಮಾರು 25-26 ವರ್ಷದ ವಯಸ್ಸಿನವಳು.
ಆಕೆಯ ಸೌಂದರ್ಯ ಮತ್ತು ಗುಣ ಅಲ್ಲಿದ್ದಂತ ಎಲ್ಲಾ ಹುಡುಗಿಯರಿಗಿಂತಲೂ ಕೂಡ ಭಿನ್ನವಾಗಿತ್ತು. ದೂರದ ಊರಿನಿಂದ ಗ್ರಾಹಕರು ಬರ್ತಾ ಇದ್ರು. ಈಕೆ ತುಂಬಾ ವೇಗವಾಗಿ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಬಂಗಾರದ ಆಭರಣಗಳನ್ನ ಖರೀದಿ ಮಾಡ್ತಾಳೆ. ಈಗ ಆಕೆ ಕೇವಲ ಅನ್ಯಾಯಕ್ಕೆ ಒಳಗಾದಂತ ಮಹಿಳೆ ಅಲ್ಲ, ಅದರ ಬದಲಾಗಿ ಆ ಕೋಟೆಯ ಮುಖ್ಯ ಆದಾಯದ ಮೂಲ ಆಗಿದ್ಲು. ಆದ್ರೆ ಆಕೆ ಒಳಗೆ ಒಂಟಿತನ ಕಾಡ್ತಾ ಇತ್ತು. ಇದ್ರ ಮಧ್ಯೆ ಆಕೆಗೆ ಒಬ್ಬ ಹುಡುಗನ ಪರಿಚಯ ಆಗುತ್ತೆ. ಅವನು ಗ್ರಾಹಕ ಅಲ್ಲ, ಅಲ್ಲಿ ಕೆಲಸಕ್ಕೆ ಅಂತ ಬರ್ತಾ ಇದ್ದವನು. ಅವನ ಜೊತೆ ಆಕೆಯ ಸ್ನೇಹ ಶುರುವಾಗುತ್ತೆ. ಆದ್ರೆ ದಿನ ಕಳೆದಂತೆ ಆ ಒಂದು ಸ್ನೇಹ ಪ್ರೀತಿಗೆ ತಿರುಗುತ್ತೆ. ನಂತರ ಆ ಹುಡುಗ, ನಾವು ಇಲ್ಲಿಂದ ಓಡು ಹೋಗೋಣ, ಹೊಸ ಜೀವನವನ್ನ ಶುರು ಮಾಡೋಣ, ನಿನ್ನ ಆಭರಣಗಳನ್ನ ಮಾರಿ ಅಂಗಡಿಯನ್ನ ತೆಗೆಯೋಣ, ನಂತರ ಮದುವೆ ಮಕ್ಕಳು ಅಂತ ಸಂತೋಷವಾದಂತ ಜೀವನವನ್ನ ಮಾಡೋಣ ಅಂತ ಈ ತಿಳುವಳಿಕೆಗೆ ಆತ ಭರವಸೆ ಕೊಡ್ತಾನೆ. ಇದನ್ನ ಕೇಳಿದ್ಮೇಲೆ ಆಕೆಗೆ ಇದೇ ಮೊದಲ ಬಾರಿಗೆ ಯಾರೋ ಒಬ್ಬ ವ್ಯಕ್ತಿ ನನ್ನನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳದೆ ನನಗೂ ಒಂದು ಮನಸ್ಸಿದೆ, ಭಾವನೆಗಳು ಇವೆ ಅಂತ ನೋಡ್ತಾ ಇದ್ದೇನೆ ಅಂತ ಆಕೆಗೆ ಅನ್ಸುತ್ತೆ. 1869ರ ವೇಳೆಗೆ ತ್ರಿಲೋಕ್ಯ ಆ ಹುಡುಗನ ಮೇಲೆ ಸಂಪೂರ್ಣ ನಂಬಿಕೆಯನ್ನ ಇಟ್ಕೊಳ್ತಾಳೆ. ತನ್ನ ಬಳಿ ಇದ್ದಂತ ಎಲ್ಲಾ ಬೆಲೆ ಬಾಳುವಂತ ವಸ್ತುಗಳು, ಆಭರಣ, ನಗದು ಹಾಗೂ ಜೊತೆಗೆ ತನ್ನ ನಂಬಿಕೆಯನ್ನು ಕೂಡ ಆತನ್ಗೆ ಕೊಟ್ಟಿದ್ಲು. ಹಿಂದೆ ಮುಂದೆ ಕೂಡ ಯೋಚಿಸದೆ ಅವನ ಜೊತೆ ಓಡ್ ಹೋಗ್ತಾಳೆ. ಆಗ ಆಕೆ ಇನ್ಮುಂದೆ ನಾನು ಒಬ್ಬ ಪತ್ನಿ ಆಗ್ತೀನಿ, ನನಗೂ ಒಂದು ಹೊಸ ಜೀವನ ಶುರುವಾಗುತ್ತೆ ಅಂತ ಕನ್ಸ್ ಕಾಣ್ತಾ ಇದ್ಲು. ಆದ್ರೆ ಆಕೆಗೆ ಗೊತ್ತಿರ್ಲಿಲ್ಲ ಮುಂದೆ ನನ್ನ ಜೀವನ ಎಷ್ಟರ ಮಟ್ಟಿಗೆ ನರಕವಾಗಿ ಬದಲಾಗುತ್ತೆ ಅಂತ. ಈ ತಿಳುವಳಿಕೆಗೆ ಅವನ ಮೇಲೆ ತುಂಬಾ ನಂಬಿಕೆ ಇತ್ತು. ಆದ್ರೆ ಆ ಹುಡುಗನ ಕಣ್ಣಲ್ಲಿ ದುರಾಸೆ ಇತ್ತು. ಇದೇ ರೀತಿ ಇರುವಾಗ ಒಂದ್ ದಿವಸ ಯಾರು ಕೂಡ ಊಹೆ ಮಾಡದಂತ ಒಂದು ಘಟನೆ ನಡೆಯುತ್ತೆ. ಅದೇನಪ್ಪ ಅಂದ್ರೆ, ಕೆಲವು ದಿನಗಳ ನಂತರ ಕೋಲ್ಕತ್ತಾದ ಇನ್ನೊಂದು ಕೆಂಪು ದೀಪದ ಏರಿಯಾದಲ್ಲಿ ಒಬ್ಬ ಬ್ರೋಕರ್ ಬಳಿ ಸುಳ್ಳನ್ನು ಹೇಳಿ ತ್ರಿಲೋಕ್ಯಳನ್ನ ಅವನಿಗೆ ಈ ಹುಡುಗ ಮಾರಿದ್ದ. ಈ ಒಂದು ಸತ್ಯ ಗೊತ್ತಾದಂತ ಈ ತ್ರಿಲೋಕ್ಯಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಇದರಿಂದ ಆಕೆಗೆ ನೋವಾಗ್ಲಿಲ್ಲ, ಬದಲಿಗೆ ದ್ವೇಷ ಹುಟ್ಕೊಂಡಿತ್ತು. ಈಗ ಆಕೆ ಈ ಲೋಕದಲ್ಲಿ ನಂಬಿಕೆ ಅನ್ನೋದೇ ಇಲ್ಲ ಅಂತ ಒಪ್ಕೊಂಡಿದ್ಲು. ಪ್ರೀತಿ ಅಂದ್ರೇನೆ ಒಂದು ಸುಳ್ಳು, ಮತ್ತೆ ಆ ಒಂದು ಸುಳ್ಳಿನ ಪ್ರತೀಕಾರವನ್ನ ತನ್ನ ರೀತಿಯಲ್ಲಿ ತೀರಿಸ್ಕೋಬೇಕು ಅಂತ ಆಕೆ ನಿರ್ಧರಿಸಿದ್ಲು. ಹಾಗಾಗಿ ಈ ತ್ರಿಲೋಕ್ಯ ಆ ಒಂದು ಜಾಗದಿಂದ ಪರಾರಿಯಾಗ್ತಾಳೆ. ಇದಾದ್ಮೇಲೆ ಆಕೆಗೆ ಮತ್ತೊಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಆತನ ಹೆಸರು ಕಾಳಿಬಾಬು. ಆತ ಮಧ್ಯವಯಸ್ಕ. ಆತ ಮೂಲತಃ ಬೆಂಗಾಳದವನು. ಅವನ ಹೆಂಡತಿ ಬಹಳ ವರ್ಷಗಳ ಹಿಂದೆ ತೀರ್ ಹೋಗಿದ್ಲು. ಆದ್ರೆ ಅವನಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಹರಿ. ಈ ಕಾಳಿಬಾಬು ನೋಡೋದಕ್ಕೆ ಮುಗ್ಧನಂತೆ, ಅಮಾಯಕನಂತೆ ಕಾಣಿಸ್ತಿದ್ದ. ಆದ್ರೆ ಅಸಲಿಯತ್ತು ಬೇರೆದೇ ಇತ್ತು. ಅವನು ಕೂಡ ಒಬ್ಬ ಮೋಸ್ಕಾರ. ಜನರನ್ನ ನಂಬಿಸಿ ಯಾಮರಿಸ್ತಿದ್ದ. ಈ ತ್ರಿಲೋಕ್ಯ ಮತ್ತು ಈ ಕಾಳಿಯ ನಡುವಿನ ಸಂಬಂಧ ಪ್ರೇಮಕ್ಕಿಂತನೂ ಕೂಡ ಹೆಚ್ಚು ಅಪರಾಧದಿಂದನೇ ತುಂಬಿ ಹೋಗಿತ್ತು. ಅವರಿಬ್ಬರಿಗೆ ಬೇಕಾಗಿದ್ದು ಹಣ ಮಾತ್ರ. ಅದು ಯಾವುದೇ ಮಾರ್ಗ ಆದ್ರೂ ಸರಿ, ನಾವು ಹಣವನ್ನ ಸಂಪಾದನೆ ಮಾಡಲೇಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು. ಈಗ ತ್ರಿಲೋಕ್ಯ, ಕಾಳಿಬಾಬು ಮತ್ತು ಅವನ ಮಗ ಹರಿ ಈ ಮೂವರು ಕೂಡ ಕಡಿಮೆ ಬಾಡಿಗೆ ಇರುವಂತ ಒಂದು ಮನೆಗೆ ಶಿಫ್ಟ್ ಆಗ್ತಾರೆ. ಆದ್ರೆ ತಮ್ಮ ಕೆಲಸಕ್ಕೆ ಅವರು ಇನ್ನೂ ಒಂದು ಬೇರೆ ರೂಮ್ ಅನ್ನ ಇಟ್ಕೊಂಡಿದ್ರು. ಈ ಕಾಳಿಬಾಬು ಮತ್ತು ಈಕೆ ಸೇರ್ಕೊಂಡು ಹಣವನ್ನ ಸಂಪಾದನೆ ಮಾಡೋದಕ್ಕೆ ದೊಡ್ಡ ಯೋಜನೆಯನ್ನ ರೂಪಿಸಿದ್ರು. ಹೌದು, ಆಕೆಗೆ ಇಷ್ಟ ಬಂದಂತ ಗ್ರಾಹಕರನ್ನ ತನ್ನ ಶೈಲಿಯಲ್ಲಿ ಆಕರ್ಷಣೆ ಮಾಡಿ ರೂಮ್ಗೆ ಕರ್ಕೊಂಡು ಹೋಗೋದು. ನಂತರ ಅವರು ಕುಡಿಯುವಂತ ಡ್ರಿಂಕ್ಸ್ ನಲ್ಲಿ ನಶೆಯ ಮಾತ್ರೆಗಳನ್ನ ಬೆರೆಸೋದು. ಅದನ್ನ ಕುಡಿದು ಅವರ ಪ್ರಜ್ಞೆ ತಪ್ಪ ನಂತರ ಈ ಕಾಳಿಬಾಬು ಬರೋದು. ನಂತರ ಇಬ್ರು ಸೇರಿ ಲೂಟಿ ಮಾಡೋದು. ಇದು ಇವರಿಬ್ಬರ ಪ್ಲಾನ್ ಆಗಿತ್ತು. ಅದೇ ರೀತಿ ಈ ಒಂದು ಆಟ ಬಹುದಿನದವರೆಗೂ ನಡೀತಾನೆ ಇರುತ್ತೆ. ಆದ್ರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರ್ಬೇಕಲ್ವಾ. ನಿಧಾನವಾಗಿ ಇವರ ಈ ಕಳ್ಳಾಟ ಅವರ ಆ ಮಾರುಕಟ್ಟೆಯಲ್ಲಿ ಲೀಕ್ ಆಗೋದಕ್ಕೆ ಶುರುವಾಗುತ್ತೆ. ಇದರಿಂದ ಇವರ ಬಿಸ್ನೆಸ್ ಕುಸಿಯೋದಕ್ಕೆ ಶುರುವಾಗುತ್ತೆ. ಈಕೆ ಈ ಕಳ್ಳಾಟ ಗೊತ್ತಾಗಿ ಯಾರು ಕೂಡ ಈಕೆನ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ನಂತರ ಈ ತ್ರಿಲೋಕ್ಯ ಮತ್ತು ಕಾಳಿಬಾಬು ತಮ್ಮ ಪ್ಲಾನ್ ಅನ್ನ ಬದಲಾಯಿಸಿ ಹೊಸ ಸ್ಕ್ಯಾಮ್ ಅನ್ನ ಶುರು ಮಾಡ್ತಾರೆ. ಆ ಹೊಸ ಪ್ಲಾನ್ ಏನಪ್ಪಾ ಅಂದ್ರೆ ನಕಲಿ ಮದುವೆ ದಂಧೆ. ಇದರಲ್ಲಿ ಇವರ ಪ್ಲಾನ್ ಏನು ಅಂದ್ರೆ, ಒಂದು ಸುಂದರವಾದಂತ ಯಂಗ್ ಹುಡುಗಿಯನ್ನ ಆಯ್ಕೆ ಮಾಡೋದು, ಆಕೆಗೆ ನಕಲಿ ತಂದೆ ತಾಯಿ ಸೃಷ್ಟಿ ಮಾಡೋದು, ಮತ್ತೆ ನಕಲಿ ಬ್ಯಾಕ್ ಗ್ರೌಂಡ್ ಅನ್ನು ಕೂಡ ರೆಡಿ ಮಾಡೋದು, ಮತ್ತೆ ನಕಲಿ ಬ್ಯಾಕ್ ಗ್ರೌಂಡ್ ಹಾಗೂ ಆಕೆಯ ಪರ್ಸನಾಲಿಟಿ ಈ ರೀತಿ ಎಲ್ಲವನ್ನು ಕೂಡ ಬದಲಾಯಿಸಿ ನಂತರ ಹತ್ತಿರದ ಊರಿನಲ್ಲಿ ಒಬ್ಬ ಶ್ರೀಮಂತ ಮನೆ ಹುಡುಗನೊಂದಿಗೆ ಆಕೆ ಮದುವೆ ಮಾತುಕತೆಯನ್ನ ಮಾಡ್ತಾರೆ. ಆ ಕಾಲದಲ್ಲಿ ಬೆಂಗಾಳದಲ್ಲಿ ಒಂದು ಸಂಪ್ರದಾಯ ಇತ್ತು. ಹುಡುಗನ ಮನೆ ಕಡೆಯವರೇ ದಾಂಪತ್ಯದ ಎಲ್ಲಾ ವೆಚ್ಚಗಳನ್ನು ಕೂಡ ಭರಿಸ್ತಾ ಇದ್ರು. ಹಾಗಾಗಿ ಮದುವೆ ಅಲ್ಲಿ ಜೋರಾಗಿನೇ ನಡೀತು. ಈ ನಕಲಿ ಹುಡುಗಿ ಆಕೆ ಗಂಡನ ಮನೆಗೂ ಹೋಗ್ತಾಳೆ. ಆಮೇಲೆ ಒಂದು ವಾರದ ನಂತರ ಆ ಹುಡುಗಿ, ನಾನು ನಮ್ಮ ಅಪ್ಪ ಅಮ್ಮನನ್ನ ನೋಡ್ಬೇಕು, ಹೀಗಾಗಿ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಆಕೆನ ನಂಬಿ ಹುಡುಗನ ಮನೆ ಕಡೆಯವರು ಬಂಗಾರ, ನಗದು ಎಲ್ಲವನ್ನೂ ಕೂಡ ಕೊಡ್ತಾರೆ. ಆದ್ರೆ ಆಕೆ ತ್ರಿಲೋಕ್ಯ ಮತ್ತು ಕಾಳಿಬಾಬು ಎಂಬ ನಕಲಿ ಪೋಷಕರ ಬಳಿ ಹಿಂದಿರುಗಿದ ತಕ್ಷಣ ಅವರು ಮೂವರು ಅದೆಲ್ಲವನ್ನು ಕೂಡ ಮಾರಿ ಅಲ್ಲಿಂದ ಪರಾರಿಯಾಗ್ತಾರೆ. ಈ ಒಂದು ಪ್ಲಾನ್ ಅನ್ನು ಅವರು ಸುಮಾರು 4-5 ಸಲ ಮಾಡಿ ಯಶಸ್ವಿಯಾಗಿದ್ರು. ಪ್ರತಿಯೊಬ್ಬರಿಗೂ ಹೊಸ ಹೆಸರು, ಹೊಸ ಹುಡುಗಿ, ಹೊಸ ಊರು. ಆದ್ರೆ ಕತೆ ಮಾತ್ರ ಒಂದೇನೆ. ಈ ಒಂದು ಸಮಯದಲ್ಲಿ ಪೊಲೀಸ್ ವ್ಯವಸ್ಥೆ ಬಲಹೀನವಾಗಿತ್ತು. 1872ರ ವೇಳೆಗೆ ಈ ತ್ರಿಲೋಕ್ಯ ಮತ್ತು ಕಾಳಿಬಾಬುಗೆ ಒಂದು ವಿಚಾರ ಅರಿವಾಗುತ್ತೆ. ಅದೇನಪ್ಪ ಅಂದ್ರೆ, ಈ ನಕಲಿ ಮದುವೆ ಸಾಕಷ್ಟು ದಿನ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಯಾಕೆಂದ್ರೆ ಅವರು ಹಲವಾರು ಬಾರಿ ತಪ್ಪಿಸ್ಕೊಂಡು ಕೊನೆ ಕ್ಷಣದಲ್ಲಿ ಎಸ್ಕೇಪ್ ಆಗ್ತಿದ್ರು. ಆ ಸುತ್ತಮುತ್ತ ಊರ್ನವರು ಅವರಿಬ್ಬರನ್ನು ಕೂಡ ಗುರ್ತಿಸೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅವರು ಮತ್ತೊಂದು ಪ್ಲಾನ್ ಅನ್ನ ಮಾಡ್ತಾರೆ. ಅದೇನಪ್ಪ ಅಂದ್ರೆ, ಹೆಚ್ಚು ಹಣವನ್ನ ಸಂಪಾದನೆ ಮಾಡಬೇಕು, ಯಾರ ಕೈಗೂ ಸಿಕ್ಕಾಕೊಳ್ಬಾರದು, ಮತ್ತೆ ತುಂಬಾ ಸಮಯದವರೆಗೂ ಈ ಒಂದು ದಂಧೆ ಮುಂದುವರಿಸಬೇಕು ಅಂತ ಒಂದು ಪ್ಲಾನ್ ಮಾಡಬೇಕು ಅಂತ ಅವರು ನಿರ್ಧರಿಸ್ತಾರೆ. ಇದಕ್ಕಾಗಿ ಅವರು ಯಾವ ಹೀನ ಮಟ್ಟಕ್ಕೆ ಬೇಕಾದ್ರೂ ಇಳಿಯೋದಕ್ಕೆ ಸಿದ್ಧವಾಗಿದ್ರು.
ಆದ್ರೆ ಕೊನೆಗೂ ಅಂತ ಒಂದು ಪ್ಲಾನ್ ಅನ್ನ ಸಿದ್ಧಪಡಿಸಿದ್ರು. ಅದೇನಪ್ಪ ಅಂದ್ರೆ ಒಂದ್ಸಾರಿ ಆಕೆ ಬಿದ್ದಿದ್ದಂತ ಹಳ್ಳದಲ್ಲಿ ಬೇರೆಯವ್ರ ಮನೆ ಹೆಣ್ಮಕ್ಳನ್ನು ಕೂಡ ನೂಕ್ಬೇಕು ಅನ್ನುವಂತ ಪ್ಲಾನ್ ಆಗಿತ್ತು. ಈ ಒಂದು ದಂಧೆಯಲ್ಲಿ ಆಕೆ ಹಣ ಗಳಿಸೋದಕ್ಕೆ ಟಾರ್ಗೆಟ್ ಮಾಡಿದ್ದು ಬಡವರ ಮನೆ ಹೆಣ್ಮಕ್ಳನ್ನ. ಬಡವರ ಮನೆ ಜೊತೆ ಒಳ್ಳೆ ಸಂಬಂಧವನ್ನ ಬೆಳೆಸಿ ಅವ್ರ ನಂಬಿಕೆಯನ್ನ ಗಳಿಸಿ ನಿಮ್ಮ ಮಗಳಿಗೆ ಒಳ್ಳೆ ಕೆಲಸವನ್ನ ಕೊಡಿಸ್ತೀವಿ, ಉತ್ತಮ ಸಂಬಳ ಕೂಡ ಸಿಗುತ್ತೆ, ಊಟ ಬಟ್ಟೆ ಎಲ್ಲ ಕೂಡ ಸಿಗುತ್ತೆ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ, ನನ್ ಜೊತೆ ಕಳಿಸಿ ಅಂತ ತಂದೆ ತಾಯಿ ಬಳಿ ನಂಬಿಕೆಯನ್ನ ಗಳಿಸಿ ನಂತರ ಏನು ಕೂಡ ಅರಿಯದಂತ ಮುಗ್ಧ ಯುವತಿಯರನ್ನ ಆಕೆ ಆ ಕೆಂಪು ದೀಪ ಏರಿಯಾಗೆ ಮಾರ್ತಾ ಇದ್ಲು. ಕೆಲವೊಂದ್ಸಾರಿ ಈಕೆ ನಕಲಿ ಮದುವೆ ಹೆಸರಲ್ಲೂ ಕೂಡ ಹೆಣ್ಮಕ್ಳನ್ನ ಮಾರ್ತಾ ಇದ್ಲು. ಸುಮಾರು 3 ವರ್ಷದ ಒಳಗೆ ಅವರು 15ಕ್ಕೂ ಹೆಚ್ಚು ಹುಡುಗಿಯರನ್ನ ಟಾರ್ಗೆಟ್ ಮಾಡಿದ್ರು. ಮತ್ತೆ ಅವ್ರ ಕುಟುಂಬಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಕೂಡ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಾಗಿರಲಿಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆ ಇಂಥ ಪ್ರಕರಣಗಳಲ್ಲಿ ಸಹಜವಾಗಿ ನಿರ್ಲಕ್ಷ್ಯ ಮಾಡ್ತಿತ್ತು. 1874ರ ಆರಂಭದಲ್ಲಿ ಕಾಳಿಬಾಬು ಮತ್ತೊಂದು ಪ್ಲಾನ್ ಅನ್ನ ಮಾಡಿದ್ದ. ಈ ಬಾರಿ ಅವ್ರ ಗುರಿ ಒಬ್ಬ ಜ್ಯುವೆಲರಿ ವ್ಯಾಪಾರಿಯ ಮೇಲಿತ್ತು. ಅವನು ಊರೂರನ್ನ ತಿರುಗಿ ಬಂಗಾರದ ವ್ಯಾಪಾರವನ್ನ ಮಾಡ್ತಿದ್ದ. ಆ ವ್ಯಾಪಾರಿ ಒಂದ್ಸಾರಿ ಈ ಕಾಳಿಬಾಬು ಮನೆಗೆ ಜ್ಯುವೆಲರಿನ ಡೆಲಿವರಿ ಮಾಡೋದಿಕ್ಕೆ ಒಬ್ಬ ಕೆಲಸದವನನ್ನ ಕಳಿಸಿದ್ದ. ಯಾಕೆಂದ್ರೆ ಈ ಕಾಳಿಬಾಬು ಆ ಬಂಗಾರವನ್ನ ಪರ್ಚೇಸ್ ಮಾಡಿದ್ದ. ಹಾಗಾಗಿ ಆ ಕೆಲಸದವನು ಆ ಬಂಗಾರವನ್ನ ತಗೊಂಡು ಈ ಕಾಳಿಬಾಬು ಮನೆಗೆ ಬಂದು ಅದನ್ನ ಕೊಟ್ಟು ಹಣವನ್ನ ಕೇಳಿದಾಗ ಈ ಕಾಳಿಬಾಬು ಏನ್ ಮಾಡಿದ್ದ ಗೊತ್ತಾ? ಹಿಂದೆ ಮುಂದೆ ಕೂಡ ಯೋಚಿಸದೆ ಅವನನ್ನ ಅಲ್ಲೇನೆ ಕೊಂದು ಹಾಕಿದ್ದ. ನಂತರ ಯಾರಿಗೂ ಅನುಮಾನ ಬರಬಾರ್ದು ಅಂತ ಆ ಶವವನ್ನ ಆ ಬಾಡಿಗೆ ಮನೆಯ ಬೇಸ್ಮೆಂಟ್ ನಲ್ಲಿ ಹೂತ್ ಹಾಕಿದ್ದ. ಇಂಥ ಕೆಲಸ ಮಾಡೋದಕ್ಕೆ ಅವರು ಆ ಮನೆಯನ್ನ ಬಾಡಿಗೆ ತೆಗೆದುಕೊಂಡಿದ್ದು. ಕೆಲ ದಿವಸಗಳವರೆಗೂ ಇದು ಸರಿಯಾಗಿನೇ ನಡೆದುಕೊಂಡು ಹೋಗ್ತಿತ್ತು. ಆದ್ರೆ ತನ್ನ ಬಳಿ ಕೆಲಸ ಮಾಡ್ತಿದ್ದ ಹುಡುಗ ಇನ್ನೂ ಕೂಡ ಮರಳಿ ಬರ್ಲಿಲ್ಲ ಅಂತ ಜ್ಯುವೆಲರಿ ಮಾಲೀಕ ಪೊಲೀಸರ ಬಳಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ನಂತರ ಪೊಲೀಸರು ತನಿಖೆ ಶುರು ಮಾಡ್ತಾರೆ. ತೀವ್ರ ತನಿಖೆ ನಂತರ ಪೊಲೀಸರಿಗೆ ಕಳೆದು ಹೋಗಿದ್ದಂತ ಆ ನೌಕರನ ಶವ ಸಿಗುತ್ತೆ. ಇವನ್ ಕೇಸಲ್ಲಿ ಕಾಳಿಬಾಬು ಅರೆಸ್ಟ್ ಆಗ್ತಾನೆ. ಆದ್ರೆ ಇವನ್ ಕೊಲೆ ಮಾಡೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ್ವು. ಹಾಗಾಗಿ ಕೋರ್ಟ್ ನಲ್ಲಿ ಅವನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಈ ರೀತಿ 1875ರಲ್ಲಿ ಈ ಕಾಳಿ ಬಾಬುವಿನ ಅಂತ್ಯ ಮುಗಿದಿತ್ತು. ಆದ್ರೆ ತ್ರಿಲೋಕ್ಯ ಮತ್ತೆ ಬಚಾವಾಗಿದ್ಲು. ಯಾಕೆಂದ್ರೆ ಅವಳ ವಿರುದ್ಧ ಯಾವುದೇ ಸಾಕ್ಷಿಗಳು ಇರ್ಲಿಲ್ಲ. ಈಗ ತ್ರಿಲೋಕ್ಯ ಸಂಪೂರ್ಣವಾಗಿ ಒಂಟಿಯಾಗಿದ್ಲು. ಮನೆ ಇಲ್ಲ, ಹಣ ಇಲ್ಲ, ಒಬ್ಬ ನಂಬಬಹುದಾದಂತ ವ್ಯಕ್ತಿ ಕೂಡ ಜೊತೆಲಿಲ್ಲ. ಅವಳಿಗೆ ಜೀವನ ಮತ್ತೊಮ್ಮೆ ಕೈಕೊಟ್ಟಿತ್ತು. ಆದ್ರೆ ಈಗ ಅವಳು ಹಿಂದಿನ ತ್ರಿಲೋಕ್ಯ ಅಲ್ಲ. ಅವಳು ಬದುಕಲ್ಲಿ 2 ಪಾಠಗಳನ್ನ ಕಲ್ತಿದ್ಲು. ಯಾರನ್ನೂ ಕೂಡ ನಂಬೇಡ, ನಿನಗೆ ಏನ್ ಬೇಕೋ ಅದನ್ನ ನೀನೇ ಪಡೆದುಕೋ ಎಂಬ ಪಾಠಗಳನ್ನಾಕೆ ಕಲ್ತಿದ್ಲು. ಅವಳು ತನ್ನ ಬಳಿ ಇದ್ದಂತ ಕೆಲವು ವಸ್ತುಗಳನ್ನ ಮಾರಿ ಒಂದು ಸಣ್ಣ ಬಾಡಿಗೆ ಮನೆಯನ್ನ ತಗೊಂಡು ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿಂದಲೇ ನೋಡಿ ಅವಳ ಹೊಸ ಆಟ ಶುರುವಾಗಿದ್ದು. ಆಕೆಯ ಮುಂದಿನ ಒಂದು ಹೊಸ ಪ್ಲಾನ್ ಆ ಇಡೀ ಊರನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಈಗ ತ್ರಿಲೋಕ್ಯ ಜನರಿಗೆ ಹೊಸ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡಿದ್ಲು. ಒಬ್ಬ ಬಾಬಾ ಇದ್ದಾನೆ, ಆತ ನಿಮ್ಮ ಎಲ್ಲಾ ಸಂಕಷ್ಟಗಳನ್ನು ಕೂಡ ತಕ್ಷಣ ಪರಿಹಾರ ಮಾಡ್ತಾನೆ. ನೀವು ಒಂದು ಪವಿತ್ರ ಸ್ನಾನ ಮಾಡಿದ್ರೆ ಸಾಕು ಅಂತ ಮುಗ್ಧ ಜನರಲ್ಲಿ ಹೇಳಿ ನಂಬಿಕೆಯನ್ನ ಹುಟ್ಟಿಸ್ತಾ ಇದ್ಲು. ನಂತರ ಅವರನ್ನ ಮಣಿತ್ಕಾಲ ಎಂಬ ನಿರ್ಜನ ಕೆರೆ ಬಳಿ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸ್ತಿದ್ಲು. ಆಮೇಲೆ ವಿಡಿಯೋದ ಶುರುನಲ್ಲಿ ಹೇಳದಂತೆ ಆಕೆ ಅವರನ್ನ ಅಲ್ಲೇ ಸಾಯಿಸಿ ಒಡವೆಗಳನ್ನ ಎತ್ಕೊಂಡು ಪರಾರಿಯಾಗ್ತಿದ್ಲು. ಈಕೆ ಈ ಒಂದು ಕೆಲಸನ ಸುಮಾರು 1 ವರ್ಷದಲ್ಲಿ 5 ಬಾರಿ ಮಾಡ್ತಿದ್ಲು. ಅಂದ್ರೆ 1 ವರ್ಷದಲ್ಲಿ ಕನಿಷ್ಠ 5 ಜನರನ್ನ ಸಾಯಿಸ್ತಿದ್ಲು. ಆದ್ರೆ ಈ ಒಂದು ಕಥೆಗೂ ಅಂತ್ಯ ಅಂತ ಇರಬೇಕಲ್ವಾ? ಆ ದಿನ ಕೂಡ ಬಂದಿತ್ತು. ವೀಕ್ಷಕರೇ, ಅದು 1878ರ ಒಂದು ಸಾಯಂಕಾಲ. ಈ ಬಾರಿ ಈ ತ್ರಿಲೋಕ್ಯಳ ಟಾರ್ಗೆಟ್ ಅವಳ ಹಳೆಯ ಸ್ನೇಹಿತೆಯಾಗಿದ್ಲು. ಈ ಮಹಿಳೆ ಜೀವನದಲ್ಲಿ ಬಹಳ ನೊಂದು ಹೋಗಿದ್ಲು. ಆಕೆಯೂ ಕೂಡ ಈ ಬಾಬಾ ಎಲ್ಲಾ ದುಃಖಗಳನ್ನು ಕೂಡ ನಿವಾರಣೆ ಮಾಡ್ತಾನೆ ಎಂಬ ನಂಬಿಕೆಯನ್ನ ಈಕೆ ಹುಟ್ಟಿಸ್ತಾಳೆ. ಅದೇ ರೀತಿ ಆಕೆಗೆ ನಿನ್ನ ಎಲ್ಲ ಸಂಕಷ್ಟ ಪರಿಹಾರ ಆಗಬೇಕು ಅಂದ್ರೆ ಆ ಕೆರೆಯಲ್ಲಿ ಮುಳುಗಿ ಏಳು ಸಾಕು, ನಿನ್ನ ಸಮಸ್ಯೆಗಳು ಓಡ್ ಹೋಗ್ತವೆ ಅಂತ ನಂಬಿಸ್ತಾಳೆ. ಇದನ್ನ ಕೇಳಿ ಆಕೆ ಸ್ನೇಹಿತೆ ಕೂಡ ಇದಕ್ಕೆ ಒಪ್ಪಿ ಆಕೆ ಜೊತೆ ಹೋಗ್ತಾಳೆ. ಕೆರೆ ಬಳಿ ಹೋದಾಗ ಆಕೆ ಧರಿಸಿದಂತ ಬಟ್ಟೆ ಆಭರಣಗಳು ಎಲ್ಲವನ್ನು ಕೂಡ ಬಿಚ್ಚಿ ಬದಿಗಿಟ್ಟು ಕೆರೆಗೆ ಇಳಿತಾಳೆ. ಆದ್ರೆ ಈ ಬಾರಿ ತ್ರಿಲೋಕ್ಯ ಊಹೆ ಕೂಡ ಮಾಡದಂತ ಒಂದು ಘಟನೆ ನಡೆದು ಹೋಗುತ್ತೆ. ಆಕೆ ಮೇಲೆ ಅನುಮಾನ ಇದ್ದಂತ ಒಬ್ಬ ವ್ಯಕ್ತಿ ಅವರಿಬ್ಬರನ್ನ ಹಿಂಬಾಲಿಸಿ ಬಂದಿದ್ದ. ಆದ್ರೆ ಅವನು ಬಂದಂತ ವಿಚಾರ ಈ ತ್ರಿಲೋಕ್ಯಗೆ ಗೊತ್ತಿರಲಿಲ್ಲ. ತಕ್ಷಣವೇ ಅವನು ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದ. ಆಗ ಸ್ಥಳಕ್ಕೆ ಬಂದಂತ ಪೊಲೀಸರು ಅಲ್ಲೇ ಆಕೆಯನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಈ ತ್ರಿಲೋಕ್ಯ ಅಲ್ಲೂ ಕೂಡ ತನ್ನ ಚಾಲಾಕಿತನವನ್ನ ತೋರಿಸಿದ್ಲು. ಪೊಲೀಸರ ಮುಂದೆ ಜೋರಾಗಿ ಅತ್ತು ನನಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬ ಹೊಸ ನಾಟಕವನ್ನು ಆಕೆ ಶುರು ಮಾಡ್ತಾಳೆ. ಇದರಲ್ಲಿ ಆಶ್ಚರ್ಯದ ಸಂಗತಿ ಏನು ಅಂದ್ರೆ ಪೊಲೀಸರು ಆಕೆನ ನಂಬಿ ಬಿಡುಗಡೆ ಕೂಡ ಮಾಡ್ತಾರೆ. ಯಾಕೆಂದ್ರೆ ಯಾವುದೇ ಶವ ಇಲ್ಲ, ಸಾಕ್ಷಿ ಇಲ್ಲ, ಯಾವುದೇ ಕೇಸ್ ಕೂಡ ದಾಖಲಾಗಿಲ್ಲ. ಹಾಗಾಗಿ ಆಕೆಯನ್ನ ಬಿಡುಗಡೆ ಮಾಡ್ತಾರೆ. ನಂತರ ಈಕೆ ಮಾಡದಂತ ಯಾವುದೇ ಪ್ರಕರಣ ಕೂಡ ಬಯಲಾಗ್ಲೇ ಇಲ್ಲ. ಅವೆಲ್ಲ ಶಾಶ್ವತವಾಗಿ ಮುಚ್ಚೋದ್ವು. ಆಕೆ ಮಾಡದಂತ ಅಷ್ಟು ಪ್ರಕರಣಗಳಲ್ಲಿ ಯಾವುದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆಕೆಗೆ ಶಿಕ್ಷೆ ಆಗ್ಲೇ ಇಲ್ಲ. ನಂತರ ಕಾಲ ಸರದಂತೆ ಆಕೆ ಸಾವನ್ನಪ್ತಾಳೆ. ವೀಕ್ಷಕರೇ, ಈಕೆ ದ್ರೋಹ ಮಾಡೋದ್ರಲ್ಲಿ, ಮೋಸ ಮಾಡೋದ್ರಲ್ಲಿ ಮತ್ತು ಚತುರತೆಯಲ್ಲಿ ಗೆದ್ದಿದ್ಲು. ಆದ್ರೆ ಮಾನವೀಯತೆಯಲ್ಲಿ ಆಕೆ ಸಂಪೂರ್ಣವಾಗಿ ಸೋತು ಹೋಗಿದ್ಲು. ಆಕೆ ತನ್ನ ಜೀವನದಲ್ಲಿ ಆದಂತ ಕಹಿ ಅನುಭವಗಳಿಂದ ರಾಕ್ಷಸಿಯಾಗಿ ಬದಲಾಗಿದ್ಲು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.